ಪ್ಯಾಕ್ ಮಾಡಿದ್ದೆ. ಸೊ ಮನೆಯಿಂದ ಹಾಸ್ಟೆಲಿಗೆ ಹೊರಡಾತಿದ್ವಿ. ಸೊ ಹಾಸ್ಟೆಲಿಗೆ ಹೋಗೋದು ತುಂಬ ಬೇಜಾರಾಯ್ತು. ಬಿಡಾಕೆ ಬಂದಿದ್ರೆ ಪಪ್ಪ ಮತ್ತು ಮಮ್ಮಿ ಬದ್ದು ರೂಮಿಗೆ ಸೆಟಲ್ ಆದ್ವಿ. ಈ ರೂಮ್ನಾಗ ನೋಡ್ರಿ ಪಾಂಡ ಇದು ಪಾಂಡ ಕ್ಯೂಟ್ ಅದಾವಲ್ಲ. ಯಾರು ಇಳಿಸಿರಿ ಚಂದ ಇಳಿಸಿರಿ ನೋಡಪ್ಪ. ಹಳೆ ರೂಮ್ನಾಗ ಯಾರಿದ್ರಿ ಅವ್ರು. ಸೊ ರೂಮಿಗೆ ಬಂದು ನಾನು ಮತ್ತು ನಡಿ 2 ದಿನಕ್ಕೆ ನೆಕ್ಸ್ಟ್ ಊರಿಗೆ ಓಡೋದೆ. ಹಬ್ಬ ಇತ್ತು, ದೀಪಾವಳಿ ಹಬ್ಬ ಮಾಡಕ್ಕಂತಂದು ಬಂದಿದ್ದೆ ಊರಿಗೆ. ನೋಡ್ರಿ ಹೆಂಗೈತಿ ಬಸ್ ಆ ಕಡೆ ಈ ಕಡೆ ಸೀನರಿ ಎಲ್ಲ. ಸೊ ಫುಲ್ ಬರೋಬ್ಬರಿ ಬಿಸಿಲಿತ್ತು ಅದಂತರೂ ಆ ಟೈಮ್ದಾಗ ಹೋದ್ವಿ. ನೋಡಿರಿ ಫುಲ್ ಖುಷಿ ನೋಡಿರಿ ನನ್ನ ಮುಖದಾಗ. ಊರಿಗೆ ಹೋಗಿ ಮನ್ಯಾಗಿನವ್ರ ಮುಖ ನೋಡಿ ಮಸ್ತ್ ದೀಪಾವಳಿ ಆಚರಿಸಿ. ಸೊ ನಾ ಈ ಥರ ರೆಡಿ ಆಗಿದ್ದೆ. ನಮ್ಮ ಪಪ್ಪ ನಂಗೆ ಒಂದು ಗಿಫ್ಟ್ ಕೊಟ್ಟಿದ್ರೆ. ಏನದ ಅಂತಂದರೆ ನೆಕ್ಲೆಸ್ ಕೊಟ್ಟಿದ್ರು, ಗೋಲ್ಡ್ ನೆಕ್ಲೆಸ್. ಹೆಂಗೈತಿ ಅದು ನೆಕ್ಲೆಸ್ ಡಿಸೈನ್ ಅಂತ ನಂಗೆ ಕಮೆಂಟ್ ಸೆಕ್ಷನ್ನಾಗ ಕಮೆಂಟ್ ಮಾಡಿರಿ. ಯಾರಿಗೆಲ್ಲ ಇಷ್ಟ ಆಯ್ತಾಗ ಹೇಳ್ರಿ. ಆಮೇಲೆ ನೆಕ್ಸ್ಟ್ ಊಟ ಮಾಡೋದು ಕಾರ್ಯಕ್ರಮ ಆಯ್ತು. ಊಟ ಮಾಡ್ಕೊಂಡು ನೆಕ್ಸ್ಟ್ ನಾವು ಹೋಗೋದಿತ್ತು ಬರೀ ನೆಕ್ಸ್ಟ್ ಡೇ ಪಾಡ್ಯ ಮಾಡತ್ತಿದ್ವಿ. ಸೊ ನೆಕ್ಸ್ಟ್ ದೀಪಾವಳಿದ ನೆಕ್ಸ್ಟ್ ಡೇ ಪಾಡ್ಯ ಮಾಡುವಾಗ ಈ ಥರ ಪಟಾಕ್ಷಿ ಹಾರ್ಸಕ್ತಿದ್ವಿ. ನಾನು ಮಳೆಯ ಇಬ್ಬರು ಸೇರಿ ನಾಷ್ಟ ಮಾಡಿದ್ವಿ. ಮಾಡಿ ಪಟಾಕ್ಷಿ ಹಾರಿಸಿ ನಮ್ಮ ಮಳೆಯನ ಮನೆಗೆ ಹೊಂಟಿದ್ದೀರಿ ನಾನು. ಸೊ ಅದು ಆಯಿತು. ಅದೊಂದು ನೆಕ್ಸ್ಟ್ ದಿನ ನಾನು ಮತ್ತು ಊರಿಗೆ ಬಂದೆ. ಹೊಳ್ಳಿ ಧಾರವಾಡಕ್ಕೆ ಹಾಸ್ಟೆಲ್ನಾಗ ಬಂದೆ. ಈ ಹಾಸ್ಟೆಲ್ನಾಗ ಒಂದು ಬೆಕ್ಕೈತೆ ನೋಡ್ರಿ. ಹಾಯ್ ಮಾಡಿರಿ ಎಲ್ಲರೂ.